ಶಾಂತಿ ಸೌಹಾರ್ದತೆಯ ಸಂಕೇತವಾದ ಈದ್ ಮಿಲಾದ್ ಹಬ್ಬವನ್ನು ಚನ್ನರಾಯಪಟ್ಟಣದ ಮಿಲಾದ್ ಚಾರಿಟಬಲ್ ಟ್ರಸ್ಟ್ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಆಸ್ಪತ್ರೆಯಲ್ಲಿರುವ ಒಳರೋಗಿಗಳಿಗೆ, ಹಣ್ಣು ಹಂಪಲ ಹಾಗೂ ವೈದ್ಯರುಗಳಿಗೆ ಸನ್ಮಾನ ಮಾಡುವ ಮೂಲಕವಾಗಿ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ನಮನಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮುಖಂಡರುಗಳಾದಂಥ ಮುನ್ಷಿರ್ ಪಾಷಾ, ಮುಬಸ್ಸಿರ್ ಅಹಮದ್, ಗೌರವಾಧ್ಯಕ್ಷರಾದ ಮೊಹಸಿನ್ ಪಾಷಾ, ಖಜಾನ್ಸಿ ಹರೀಫುಲ್ಲಾ ಅನ್ಸಾರಿ, ನಿರ್ದೇಶಕರಾದಂಥ ಅನ್ಸರ್ ಪಾಷಾ, ಮುತಜೀಬ್ ಫಾರಕ್, ಹಮೀನ್ ಸಾಹಿಬ್, ಶ್ರೀಮತಿ ಜಿಹಾನ್ ಅಬ್ದುಲ್ ಲತೀಫ್, ಮುಜಾಮಿಲ್, ಶಫೀವುಲ್ಲಾ ಹಾಗೂ ಎಲ್ಲ ಟ್ರಸ್ಟಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸ್ನೇಹಿತರೆ, ನನ್ನ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳಿವೆ, ನನ್ನ ಲಯನ್ಸ್ ಎಲ್ಲ ಬಂಧುಗಳೇ, ಮೊಯ್ದೀನ್ ಸರ್ ಮಾತಾಡ್ಬೇಕಾದ್ರೆ ನಾನು ಆಲ್ಮೋಸ್ಟ್ ನಾನು MBBS ಕಾಲೇಜ್ ಡೇಸ್ಗೆ ಹೋಗ್ಬಿಟ್ಟು ನನ್ನ ಜೊತೆ ಹತ್ರ ಸುಮಾರು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ಒಂದು ಫೀಲಿಂಗ್ಸು ನಾನು ಹೇಳ್ಕೊಂಡಿಲ್ಲ, ಅವರು ಹೇಳ್ತಿರಲಿಲ್ಲ. ನಾನು ಬಿಜಾಪುರದಿಂದ ನಾನು MBBS ಟೈಮಲ್ಲಿ ಹಾಸನಿಗೆ ಬರಬೇಕಾದ್ರೆ ಒಂದು 6 ತಿಂಗಳಿಗೋ ಅಥವಾ 1 ವರ್ಷಕ್ಕೊಂದ್ಸರಿ ಅಲ್ಲಿಂದ ಬರ್ತಾಯಿದ್ದೆ. ನನ್ನ ಸ್ನೇಹಿತರೆಲ್ಲ ನಾನು ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಇದರಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು. 4-5 ಜನ ನನ್ನನ್ನು ಬಸ್ ಹತ್ಸಕ್ಕೆ ಬರೋರು, ಇಲ್ಲ ಟ್ರೈನ್ ಹತ್ಸಕ್ಕೆ ಬರೋರು. ಅವರು ಬಂದಾಗ ನಾವು ಎಲ್ಲ ಹಿಂದಿ ಉರ್ದುನಲ್ಲೇ ಮಾತಾಡ್ತಾಯಿದ್ವಿ. ಲಾಸ್ಟಿಗೆ ಆರಾಮ್ಸೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಹತ್ತಿದಾಗ ಹತ್ತಿರಕ್ಕೆ ಬರೋರು, ಹತ್ತಿರಕ್ಕೆ ಬಂದು ನಾನು ಇಬ್ಬರು ಪ್ರೇಯರ್ ಮಾಡೋರು. ನಾನು ಯಾರೂ ಹೇಳಿಲ್ಲ, ಬಟ್ ನಾನು ಅದನ್ನು ಮಾತಾಡಿಲ್ಲ. ನಾನು ಅದನ್ನು ಇದು ಫೀಲಿಂಗ್ ತೊಗೊಳ್ತಾ ಇದ್ದೆ. ಸೊ ಒಂದು 30 ಸೆಕೆಂಡ್ಸ್ ಯೂಸ್ ಟು ಪ್ಲೇ. ನನ್ನ ಬಿಟ್ಬಿಟ್ಟು ಅಂದರೆ ನಾನೇ ತಿಳ್ಬಿಡ್ತಿದ್ದೆ, ಆರಾಮಾಗಿ ಹೋಗಿ ಬರಲಿ ಆ ಥರ ಪ್ಲೇ. ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಇದೆಯಾ ಅದು ಸರ್. ನನ್ನ ಫ್ರೆಂಡ್ಸ್ ಅದನ್ನು ಮಾಡೋರು. ನನಗೆ ನಾನು ಟ್ರೈನ್ ಅಥವಾ ಬಸ್ ಹತ್ತಿದಾಗ ಎಲ್ಲ ಮಾತಾಡೋದು ಲಾಸ್ಟಿಗೆ ಬಾಯ್ ಅಂತ ಹೇಳ್ತೀವಲ್ಲ, ಅವಾಗವರು ಪ್ಲೇ ಮಾಡೋದು. ನಾನು ಅವನು ಕೇಳಿಲ್ಲ, ಇನ್ನೂ ನಡೀತಾ ಇದೆ ಅದು ಫೀಲಿಂಗ್ಸು. ಆ ಥರ ಫೀಲಿಂಗ್ಸು ಅವೆಲ್ಲ ತುಂಬಾ ಇದೆ ನನ್ನ ಜೊತೆಗೆ. ಸೊ ನಾನು ಯಾವತ್ತೂ ಈ ರಂಜಾನ್ ಬಂದಾಗ ಬೆಳಗ್ಗೆ 6 ಗಂಟೆಗೆ ನನ್ನನ್ನು ಹೇಳ್ಸೋರು, 5 ಗಂಟೆಗೆ ನನ್ನನ್ನು ಹೇಳ್ಸೋರು. ನಾನು ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ. ಸೊ ಈಗ ನಾನು ಕಾಲೇಜ್ಗೆ ಹೋದ್ಮೇಲೆ ಏನೇನು ಮಧ್ಯೆ ಏನು ನಾನು ತಿಂತಿರಲಿಲ್ಲ, ಹಾಸ್ಟೆಲ್ಗೂ ಬರ್ತಿರ್ಲಿಲ್ಲ. ಸೊ ಏನು ಫುಲ್ ಊಟ ಎಲ್ಲ ನಾನ್ ವೆಜ್ ಎಲ್ಲ ಇರೋದು. ಫುಲ್ ತಿಂದ್ಮೇಲೆ ಏನೇನು ಹಶ್ವಾಗ್ತಾ ಇರಲಿಲ್ಲ. ಮತ್ತು ಸಾಯಂಕಾಲ ಹೆಂಗಿದ್ರೆ ಇದ್ದೇ ಇರ್ತಾಯಿತ್ತಲ್ಲ, ಪ್ರೇ ಆದ್ಮೇಲೆ ಮತ್ತೆ ಹಾಸ್ಟೆಲಲ್ಲಿ ಅವ್ರ ಜೊತೆನೇ ಮುಗಿಸ್ತಾ ಇದ್ದೆ. ಸೊ ಆಲ್ಮೋಸ್ಟ್ ದಟ್ ರಂಜಾನ್ ಫುಲ್ ಮಂತು ಇದೇ ಥರ ಊಟ. ಹಾಸ್ಟೆಲಲ್ಲಿ ಊಟ ಮಾಡ್ತಾನೆ ಇರಲಿಲ್ಲ. ರಿಯಾಜ್ ಮೆಸ್ ಅಂತ ಒಂದು ಕೆಳಗಡೆ ಇತ್ತು, ನಮ್ಮ ಹುಡುಗಿಯ